ಒಳ ಮೀಸಲಾತಿ ಜಾರಿಗೆ ವಿಳಂಬ ಧೋರಣೆ ಅನುಸರಿಸುತ್ತಿರುವುದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಕ್ಟೋಬರ್ 4 ಮತ್ತು 5ರಂದು ಜಿಲ್ಲೆಗೆ ಆಗಮಿಸುತ್ತಿದ್ದು, ಅವರ ವಿರುದ್ಧ ಕಪ್ಪು ಬಾವುಟ ಪ್ರಸರಣ ಮಾಡಲಾಗುತ್ತದೆ ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಬಿ ನರಸಪ್ಪ ದಂಡೋರ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿಗಾಗಿ ಆಯಾ ರಾಜ್ಯಗಳಿಗೆ ನೀಡಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಳ ಮೀಸಲಾತಿಗೆ ಸೂಚನೆ ನೀಡಬೇಕಿದೆ. ಎಐಸಿಸಿ ಅಧ್ಯಕ್ಷರಾಗಿದ್ದರಿಂದ ಮುಖ್ಯಮಂತ್ರಿಗಳಿಗೆ ಸೂಚನೆ ನೀಡಬೇಕಾಗಿದೆ ಎಂದರು. ಸಿಎಂ ಅವರು ಜಿಲ್ಲೆಗೆ ಬರುತ್ತಿದ್ದು, ಅವರ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಗುತ್ತದೆ. ಅವರು ಒಳ ಮೀಸಲಾತಿ ಜಾರಿಗೆ ಆರಂಭದಲ್ಲಿ ಸ್ವಾಗತಿಸಿದ್ದು, ಆದರೆ ಜಾರಿಗೆ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಮಾತು ಕೇಳಿ ಒಳ ಮೀಸಲಾತಿ ಜಾರಿಗೊಳಿಸದೇ ಇರುವುದನ್ನು ಖಂಡಿಸಿದರು. ತೆಲಂಗಾಣದಲ್ಲಿ ಮತ್ತು ಆಂಧ್ರಪ್ರದೇಶದಲ್ಲಿ ಒಳ ಮೀಸಲಾತಿ ಜಾರಿಗೆ ಸ್ಪಂದಿಸಿದ್ದಾರೆ. ರಾಜ್ಯದಲ್ಲಿಯೂ ಒಳ ಮೀಸಲಾತಿ ಜಾರಿಗೆ ವಿಳಂಬ ನೀತಿ ಅನುಸರಿಸುತ್ತಿದ್ದು, ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡುತ್ತಿಲ್ಲವೆಂದರು. ಅಕ್ಟೋಬರ್ 4 ಮತ್ತು 5ರಂದು ಜಿಲ್ಲೆಗೆ ಬರುತ್ತಿರುವ ಸಿಎಂ ವಿರುದ್ಧ ಕಂಡಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಗುತ್ತದೆ ಎಂದರು. ಹಾಗೆಯೇ ಇವತ್ತು ಕಳೆದ ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ರು. ಆ ಸಂದರ್ಭದಲ್ಲಿ ಮೊದಲನೇ ಅಜೆಂಡಾ ಒಳ ಮೀಸಲಾತಿ ವರ್ಗೀಕರಣ ನಾವೇ ಜಾರಿ ಮಾಡ್ತೀವಿ, ಶಿಫಾರಸು ಮಾಡ್ತೀವಿ ಅಂತ ಹೇಳುವಂಥ ಸನ್ಮಾನ್ಯ ಶ್ರೀ ವಿರೋಧ ಪಕ್ಷ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಅವತ್ತಿನ ಸಂದರ್ಭದಲ್ಲಿ ಹೇಳಿದರು. ಇವತ್ತು ಅದೇ ಕಾಂಗ್ರೆಸ್ ಸರ್ಕಾರ ಕೂಡ ಅಧಿಕಾರಕ್ಕೆ ಬಂದು 2 ವರ್ಷ ಕಳೆದಿದೆ. ಆದರೂ ಇವತ್ತು ಒಳ ಮೀಸಲಾತಿ ಬಗ್ಗೆ ಕೂಡ ಎಲ್ಲಿ ಮಾತನಾಡ್ತಾ ಇಲ್ಲ. ಕಳೆದ ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಏನು ಆಯಾ ರಾಜ್ಯ ಸರ್ಕಾರಗಳು 7 ರೀತಿಯ ನ್ಯಾಯಾಧೀಶರು ಕೊಟ್ಟಂಥ ತೀರ್ಪು, ಆ ತೀರ್ಪಿನ ಅನುಗುಣವಾಗಿ ಆಯಾ ರಾಜ್ಯ ಸರ್ಕಾರಗಳು ಇವು ವರ್ಗೀಕರಣ ಮಾಡಿಕೊಳ್ಳಬಹುದು ಅಂತೇಳಿ ಜನರಂತ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂಥ ತೀರ್ಪಿಗೆ ಅನುಗುಣವಾಗಿ ತೀರ್ಪು ಬಂದ ತಕ್ಷಣವೇ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ವಾಗತಿಸಿದ್ದಾರೆ, ಜಾರಿ ಮಾಡ್ತು ಅಂತ ಹೇಳಿದ್ದಾರೆ. ಅದೆಲ್ಲ ಪತ್ರಿಕೆಯಲ್ಲಿ ಬಂದಿದೆ, ಮೀಡಿಯಾದಲ್ಲಿ ಬಂದಿದೆ, ಎಲ್ಲರೂ ಬಂದಿದ್ದ ವಿಷಯ. ಅದು ಇವತ್ತಿನವರೆಗೂ ಕೂಡ ಒಳ ಮೀಸಲಾತಿ ಬಗ್ಗೆ, ವರ್ಗೀಕರಣ ಬಗ್ಗೆ ಎಲ್ಲಿ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡದೆ ವಿಳಂಬ ಧೋರಣೆಯನ್ನು ಅನುಸರಿಸುವುದರಿಂದ ಏನು ರಾಯಚೂರು ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಟಿವಿ ಕೂಡ ಬಂದಿದೆ. 4 ಮತ್ತು 5ನೇ ತಾರೀಕು ರಾಯಚೂರು ನಗರಕ್ಕೆ ಬರ್ತಾ ಇದ್ದಾರೆ, ಮಾನವಿ ಮತ್ತು ಸಿಂಧನೂರಿಗೆ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಕಂಡಲ್ಲಿ ಗೆರವು ಮಾಡಬೇಕು. ನಮ್ಮ ಏಕೈಕ ಬೇಡಿಕೆ ಒಳ ಮೀಸಲಾತಿ ಬೇಡಿಕೆ, ಒಳ ಮೀಸಲಾತಿ ವರ್ಗೀಕರಣ, ಪರಿಶಿಷ್ಟ ಜಾತಿಗಳಿಗೆ ನ್ಯಾಯ ಸಿಗಬೇಕು, ಸಾಮಾನ್ಯ ನ್ಯಾಯ ಸಿಗಬೇಕು ಅಂತ ಹೇಳಿ 30 ವರ್ಷಗಳ ಕಾಲ ಸುದೀರ್ಘವಾಗಿ ಹೋರಾಟವನ್ನು ಬರ್ತಾ ಇದ್ದೀವಿ. ಈ ಹೋರಾಟದ ಪ್ರತಿಫಲ ಮಾದಿಗಷ್ಟೇ ಅಲ್ಲ, ಮಾದಿಗರಲ್ಲಿ ಬರುವಂತಹ ಉಪಜಾತಿಗಳು ಇವರ ಒಂದು ಜಾತಿಗೆ ಸಮಾನವಾಗಿ ಹಂಚಿಕೆ ಆಗಿರುವಂತಹ ಈ ಒಂದು ಒಳ ಮೀಸಲಾತಿ. ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಚಂದ್ರಚೂಡ್ ನೇತೃತ್ವದಲ್ಲಿ ಏನು ಕೊಟ್ಟಂತ ತೀರ್ಪು ಏನಿದೆ, ಆಗಸ್ಟ್ 1ರಂದು ತೀರ್ಪು ಕೊಟ್ಟಂತ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ತಳಮಟ್ಟದಲ್ಲಿರುವಂತಹ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು. ವಿದ್ಯೆ, ಉದ್ಯೋಗ ಎಲ್ಲ ರಂಗದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ, ರಾಜಕೀಯ ರಂಗದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ. ಇಲ್ಲದಿದ್ದರೆ ಕೆಳಮಟ್ಟದಲ್ಲಿರುವಂತಹ ಸಮುದಾಯಗಳಿಗೆ ಅನ್ಯಾಯ ಆಗ್ತದೆ ಅಂತ ಹೇಳಿ ಆ ತೀರ್ಪಿನಲ್ಲಿ ಕೊಟ್ಟಿರುವಂತಹ ತೀರ್ಪನ್ನೇ ನಾವು ಸ್ವಾಗತಿಸ್ತಾ ಇದ್ದೀವಿ. ಹಾಗಾಗಿ ನಾವು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದೀವಿ, ಕೆ.ಎಚ್. ಸಾಹೇಬರನ್ನು ಭೇಟಿಯಾಗಿದ್ದೀವಿ, ಹಾಗೆ ತಿಮ್ಮಾಪುರ ಸಾಹೇಬರನ್ನು ಭೇಟಿಯಾಗಿದ್ದೀವಿ. ಅವರು ಹೇಳ್ತಿರೋದು ಒಂದೇ, ನಮ್ಮಲ್ಲಿ ಏನಿಲ್ಲ ಹೈಕಮಾಂಡ್ ತೋರಿಸ್ತಾ ಇದ್ದಾರೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಬಂದ್ರೆ ನಾನು ಶಿಫಾರಸು ಮಾಡಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಸರ್, ತಾವು ಮುಖ್ಯಮಂತ್ರಿ, ತಾವು 5 ನಾಯಕರು, ತಾವು ಮಾಡ್ಬೇಕಲ್ಲ ಸರ್ ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ ಅಂತ ಹೇಳ್ತಾ ಇದ್ದೀವಿ. ತಾವು ದಯವಿಟ್ಟು ನಮ್ಮ ಏಕೈಕ ಬೇಡಿಕೆ ಶಿಫಾರಸು ಅನುಷ್ಠಾನ ಮಾಡಿ ಸರ್, ಸಾಹೇಬ್ರೆ ಮಾಡಿ, ದಯವಿಟ್ಟು ಮಾಡಿ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದಾಗ ಅವ್ರು ಹೇಳಿದ್ರು ನೇರವಾಗಿ ನಮಗೆ ಹೇಳಿದ್ದು, ನರಸಪ್ಪ ಅವರೇ ಇದ್ರ ಮೇಲೆ ನಿಮಗೂ ಗೊತ್ತಿದೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿಸಿ, ನಿಮ್ಮ ಹೈಕಮಾಂಡ್ ಮಂದಾಕೃಷ್ಣ ಮಾದಿಗವರು ಕೂಡ ಹೇಳಿಸಿ, ನಿಮ್ಮ ಹೈಕಮಾಂಡ್ನಿಂದ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರೆ ನಾವು ತಕ್ಷಣವೇ ಜಾರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾವು ಹೇಳೋದಿಷ್ಟೇ, ಈ ಒಬ್ಬ ದಲಿತರು, ನೀವು ಹಿಂದುಳಿದ ವರ್ಗದ ದಲಿತರಾಗಿ 40 ವರ್ಷಗಳ ರಾಜಕಾರಣ ಮಾಡಿ ಇವತ್ತು ಎಐಸಿ ಅಧ್ಯಕ್ಷರಾಗಿ ಇವತ್ತು ಸಾಮಾಜಿಕ ನ್ಯಾಯ ಕೊಟ್ಟರೆ ನಿಮಗೇನು ಹೋಗುತ್ತೆ?
ನಿಮ್ಗೆ ಯಾಕೆ ಅನ್ಯಾಯ ಆಗ್ತದೆ? ನಿಮಗೂ ಕೂಡ 5% ಮೀಸಲಾತಿ ಸಿಗ್ತಾ ಇದೆಯಲ್ಲ ಅದರಲ್ಲಿ. ಮನೆಯವರಿಗೆ 5%, ಒಟ್ರೋಲ ಮಳಿಗೆ 4%, ಕಟ್ಟೆಕಡುವ ಸಮಾಜ 1% ಅಂತ್ಯಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿ. ಹೀಗಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಕೊಟ್ಟಿದ್ದ ಹಾಗೆ ನೀವು ಯಾಕೆ ಇದನ್ನು ವಿಳಂಬ ಮಾಡ್ತಿದ್ರೆ? ಮುಂದಿನ ದಿನಗಳಲ್ಲಿ ನಿಮಗೆ ಇರುತ್ತದೆ. ನಿಮ್ಮ ಕಪ್ಪು ಬಾವುಟಗಳು ನಿಮ್ಮ ಯಾವುದೇ ಸಂದರ್ಭ ಬಂದರೂ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ಬಂದರೂ ಕೂಡ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ. ನಮಗೆ ಹೇಗೆ ತಡೆದರೂ ಕೂಡ ನಾವು ನಿಲ್ಲಂಗಿಲ್ಲ. ನಮ್ಮ ಕೂಗು ಒಳ ಮೀಸಲಾತಿ ಕೂಗು, ವರ್ಗೀಕರಣ ಕೂಗು ಈಗಾಗಲೇ ನಮ್ಮ ಸ್ನೇಹಿತರು, ನಮ್ಮ ಗೆಳೆಯರು, ನಮ್ಮ ಸಮಾಜದ ಬಂಧುಗಳು ರಾಯಚೂರು ಬಂದು ಕರೆ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಸಮಾಜದ ಬಂಧುಗಳಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ, ಈ ರೈತರು ಬಂದು ಕರೆಯಲ್ಲಿ ಕೂಡ ನಾವು ಸಂಪೂರ್ಣವಾಗಿ ಭಾಗವಹಿಸ್ತೀವಿ. ಈ ಯಶಸ್ವಿಯನ್ನು ಗೊಳಿಸ್ತೀವಿ. ಯಾಕಂದ್ರೆ ಸಾಮಾಜಿಕ ನ್ಯಾಯ ಇದರಲ್ಲಿ. ಈ ಸಂದರ್ಭದಲ್ಲಿ ದುಳ್ಳಯ್ಯ ಗುಂಜಾಳಿ, ರಂಜಿತ್ ದಂಡೋರ, ಅನಿಲ್ ಕುಮಾರ್ ತಲಮಾರಿ, ಹನುಮಂತ ಜಲಮಗೇರ, ದಾವೇದ್ ಮರ್ಚೆಟಾಳ್, ನರಸಿಂಹಲು ಗಾಜರಾಳ ಸೇರಿದಂತೆ ಇತರರಿದ್ದರು.